ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯ ದೇವಜನರೇ, ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ನಂಬುತ್ತೇನೆ, ಭರವಸೆ ಇಡುತ್ತೇನೆ. ದೇವರು ನಿಮ್ಮನ್ನು ಕರೆದದ್ದು ಒಂದು ಉದ್ದೇಶದ ಮೇರೆಗೆ. ದೇವರು ನಿಮ್ಮನ್ನು ಆರಿಸಿಕೊಂಡದ್ದು ಒಂದು ಉದ್ದೇಶದ ಮೇರೆಗೆ. ದೇವರು ನಿಮ್ಮನ್ನು ಈ ಲೋಕದಿಂದ ಪ್ರತ್ಯೇಕಪಡಿಸಿದ್ದು ನೀವು ನಿಮ್ಮ ಪ್ರಕಾರ, ನಿಮ್ಮ ಮೈಂಡ್, ನಿಮ್ಮ ಜ್ಞಾನದ ಪ್ರಕಾರ, ನಿಮ್ಮ ಆಲೋಚನೆಯ ಪ್ರಕಾರ, ನಿಮ್ಮ ಯೋಚನೆಯ ಪ್ರಕಾರ ಜೀವಿಸಲಿಕ್ಕೆ ಅಲ್ಲ ಪ್ರಿಯರೇ. ಪವಿತ್ರಾತ್ಮನಿಗೆ ಅನುಸಾರವಾಗಿ ಜೀವಿಸಲಿಕ್ಕೆ ದೇವರು ನಿಮ್ಮನಿಗೆ ಕರೆದಿದ್ದಾನೆ. ಅಥವಾ ದೇವರ ಚಿತ್ತಕ್ಕೆ ಅನುಸಾರವಾಗಿ, ದೇವರ ಯೋಜನೆಗೆ ಅನುಸಾರವಾಗಿ, ದೇವರ ಕರೆಯುವಿಕೆಗೆ ಅನುಸಾರವಾಗಿ ಜೀವಿಸಲಿಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಆ ದೇವರು ನಿಮ್ಮನ್ನು ಕರೆದ ನಿಮಿತ್ತ ಅದಕ್ಕೆ ಬೇಕಾದ ಪ್ರತಿಯೊಂದು ಸವಲತ್ತುಗಳನ್ನು, ನೀವು ಏನನ್ನು ಮಾಡಬೇಕು ಅಥವಾ ಸೇವೆಯನ್ನು ಮಾಡಬೇಕಾ, ಅದಕ್ಕೆ ಬೇಕಾದ ಪ್ರತಿಯೊಂದನ್ನು ದೇವರು ಕೊಡುವಾತನಾಗಿದ್ದಾನೆ. ಅದೆಲ್ಲವನ್ನ ದೇವರು ನಿಮ್ಮ ಒಳಗೆ ಇಟ್ಟಿದ್ದಾನೆ. ಆದರೆ ನಿಮ್ಮ ಮೈಂಡಿನಲ್ಲಿ ಅಥವಾ ನಿಮ್ಮ ಜ್ಞಾನ, ನಿಮ್ಮ ಲೌಕಿಕತನ, ಅದರ ನಿಮಿತ್ತ ದೇವರಿಗೆ ಅಥವಾ ದೇವರ ಚಿತ್ತಕ್ಕೆ, ಪವಿತ್ರಾತ್ಮನಿಗೆ ಅನುಸಾರವಾಗಿ ಜೀವಿಸಲಿಕ್ಕೆ ಆಗುತ್ತಾ ಇಲ್ಲವೇನೋ. ಹೆಚ್ಚಾಗಿ ಲೋಕದ ವಿಚಾರದಲ್ಲಿ ತೊಡಗಿಸಿಕೊಳ್ಳುವಂತಹ ವ್ಯಕ್ತಿ, ಹೆಚ್ಚಾಗಿ ಲೋಕದ ವಿಚಾರದಲ್ಲಿ ಮಾತನಾಡುವಂತಹ ವ್ಯಕ್ತಿ, ಹೆಚ್ಚಾಗಿ ಲೋಕದ ಬಗ್ಗೆನೇ, ಲೋಕದ ನ್ಯೂಸ್ಗಳು, ಲೋಕದ ವಿಚಾರಗಳು, ಲೌಕಿಕವಾದ ಸಂಗತಿಗಳು, ಸಮಾಚಾರಗಳು, ಆ ಒಬ್ಬ ವ್ಯಕ್ತಿಯ ಬಗ್ಗೆ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ, ಪಕ್ಕದ ಮನೆಯವರ ಬಗ್ಗೆ ಮಾತನಾಡುವಂತಹ ವ್ಯಕ್ತಿಗಳು ದೇವರಿಗೆ ಅನುಸಾರವಾಗಿ, ಪವಿತ್ರಾತ್ಮನಿಗೆ ಅನುಸಾರವಾಗಿ, ದೇವರು ನಿಮ್ಮನ್ನು ಕರೆದಂತಹ ಉದ್ದೇಶಕ್ಕಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಹೇಳ್ತದೆ ಆ ವಚನ, ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. 8ನೇ ಅಧ್ಯಾಯ 8ನೇ ವಚನ ಹಾಗೆ ಹೇಳ್ತದೆ. ಶರೀರ ಭಾವಾಧೀನರು, ನಿಮ್ಮ ಶರೀರ ಏನನ್ನು ಹೇಳುತ್ತೋ ಅದನ್ನೇ ಮಾಡುವುದು. ಆತ್ಮನಿಗೆ ಅಲ್ಲಿ ಅವಕಾಶ ಇಲ್ಲವೇ ಇಲ್ಲ. ನಿಮಗೆ ಶರೀರ, ಆತ್ಮ, ಪ್ರಾಣ 3 ಇದೆ. ಅದೇ ರೀತಿ ದೇವರಿಗೂ ಕೂಡ ಆತ್ಮ, ಪ್ರಾಣ, ಶರೀರ ಇದೆ. ಆತನು ಆತ್ಮ ಸ್ವರೂಪದಲ್ಲಿದ್ದಾನೆ, ನೀವು ಶರೀರ ಸ್ವರೂಪದಲ್ಲಿ ಇದ್ದೀರಾ. ನಿಮ್ಮ ಶರೀರಕ್ಕೆ, ನಿಮಗೆ ಆತ್ಮ, ಪ್ರಾಣ, ಶರೀರ, ಫೀಲಿಂಗ್ಸ್, ಎಮೋಷನ್ ಇದೆ. ಅದೇ ರೀತಿ ಪವಿತ್ರಾತ್ಮನಿಗೂ ದೇವರಿಗೂ ಕೂಡ ಆತ್ಮ, ಪ್ರಾಣ, ಶರೀರ ಅಂದರೆ ಈ ಮಾಂಸದ ಮುದ್ದೆ ಅಲ್ಲ, ಮಾಂಸದ ಶರೀರವಲ್ಲ, ಆತ್ಮೀಕವಾದ ಶರೀರ ದೇವರಿಗೆ ಇದೆ ಪ್ರಿಯರೇ. ಆತನು ನಿಮ್ಮನ್ನ ಅಥವಾ ನಿಮ್ಮ ನೋಡುವಾಗ ನಿಮ್ಮ ಹೃದಯವನ್ನು ನೋಡುವ ಆತನಾಗಿದ್ದಾನೆ. ಮಾಂಸವನ್ನು ನೋಡುವುದಿಲ್ಲ ದೇವರು. ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಕೈ ಹೇಗಿದೆ, ಕಲ್ಲರ್ ಹೇಗಿದೆ ಅದನ್ನು ನೋಡುವುದಿಲ್ಲ. ಅದಕ್ಕೆ ದೇವರು ಹೃದಯವನ್ನು ನೋಡುವ ಆತನು, ಮನುಷ್ಯರ ಅಂದಚಂದವನ್ನು ನೋಡುವ ಆತನಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಆಗಿರುವಾಗ ಶರೀರ ಭಾವಾಧೀನರು ನಿಮ್ಮ ಆಲೋಚನೆಯ ಪ್ರಕಾರ, ನಿಮ್ಮ ಜ್ಞಾನದ ಪ್ರಕಾರ, ನಿಮಗೇನು ಅನಿಸುತ್ತೋ ಅದರ ಪ್ರಕಾರ ಜೀವಿಸುವಾಗ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕವನ್ನು ಮೆಚ್ಚಿಸಬಹುದು, ಜನಗಳನ್ನು ಮೆಚ್ಚಿಸಬಹುದು, ನಮ್ಮ ಮನೆಯವರನ್ನ ಮೆಚ್ಚಿಸಬಹುದು, ನಮ್ಮ ಪ್ರೀತಿ ಪಾತ್ರರನ್ನ ಮೆಚ್ಚಿಸಬಹುದು, ನಮ್ಮ ಲೀಡರ್ಗಳನ್ನು ಮೆಚ್ಚಿಸಬಹುದೇನೋ, ನಮ್ಮ ಮೇಲಾಧಿಕಾರಿಗಳನ್ನು ಮೆಚ್ಚಿಸಬಹುದು, ನಮ್ಮ ಫ್ರೆಂಡ್ಸ್ಗಳನ್ನು ಮೆಚ್ಚಿಸಬಹುದು. ಆದರೆ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನ ಮೆಚ್ಚಿಸಬೇಕಾದರೆ ಆತ್ಮನಿಗೆ ಅನುಸಾರವಾಗಿ ಜೀವಿಸಬೇಕು.
ಆತ್ಮನ ಗುಣಗಳು, ಆತ್ಮನ ಕಾರ್ಯಗಳು, ಆತ್ಮನಿಂದ ದೇವರಾತ್ಮನಿಗೆ ಅನುಸಾರವಾಗಿ ಮಾತನಾಡಬೇಕು. ದೇವರಾತ್ಮನ ಮಾತುಗಳನ್ನೇ ಮಾತನಾಡಬೇಕು. ಏನನ್ನ ದೇವರು ಥಿಂಕ್ ಮಾಡ್ತಾರೋ, ಆಲೋಚನೆ ಮಾಡ್ತಾರೋ ಅದನ್ನೇ ನೀವು ಥಿಂಕ್ ಮಾಡುವಾಗ, ನೀವು ದೇವರು ಥಿಂಕ್ ಮಾಡುವುದು, ಆಲೋಚನೆ ಮಾಡುವುದು, ನೀವು ಆಲೋಚನೆ ಮಾಡುವುದು ಎರಡೂ ಒಂದೇ ಆಗಿರ್ತದೆ. ಆಗ ದೇವರು ನೀವು ಒಂದೇ ಆಲೋಚನೆಯನ್ನು ಮಾಡುತ್ತಾ ಇರ್ತೀರಿ. ಆಗ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಪ್ರಿಯರೇ. ನೀವು ದೇವರಿಂದ ಸಣ್ಣದನ್ನ ಏನೋ ಒಂದು ವಸ್ತುವನ್ನ ಕೇಳ್ತೀರಾ, ದೇವರು ಅದನ್ನು ಕೊಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಕಾರಣ, ಬಹಳಷ್ಟು ದೊಡ್ಡದನ್ನ ದೇವರು ಕೊಡ್ಲಿಕ್ಕೆ ಇಷ್ಟವುಳ್ಳವನಾಗಿರ್ತಾನೆ. ಆಗ ನಿರಾಶೆ ಆಗ್ತೀರ. ಕಾರಣ, ನೀವು ನಿಮ್ಮ ಯೋಜನೆ, ನಿಮ್ಮ ಮೈಂಡು, ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ತಿಳುವಳಿಕೆ, ಮಾಂಸದ ತಿಳುವಳಿಕೆ, ಲೌಕಿಕವಾದ ತಿಳುವಳಿಕೆ, ಲೌಕಿಕವಾದ ಜ್ಞಾನಕ್ಕೆ ಅನುಸಾರವಾಗಿ, ಲೋಕದ ಅವಶ್ಯಕತೆಗಳಿಗೆ ಅನುಸಾರವಾಗಿ, ಲೋಕದ ಅವಶ್ಯಕತೆಗಳನ್ನು ಈಗ ನಮಗೇನು ಬೇಕು ಅದನ್ನು ಕೇಳ್ತೀರ. ಆದರೆ ದೇವರು ಅದಕ್ಕಿಂತ ಉನ್ನತವಾಗಿ ಆತ್ಮೀಕವಾಗಿ ಕೊಡಲು ಆತನು ಸಿದ್ಧನಾಗಿರ್ತಾನೆ. ಆತ್ಮದಲ್ಲಿ ಆತನು ಯೋಚಿಸ್ತಾ ಇರ್ತಾನೆ. ಆತ್ಮನ ಸ್ವರೂಪನಾಗಿರುವ ದೇವರನ್ನ ನೀವು ಆತ್ಮಿಕವಾಗಿ ಪವಿತ್ರಾತ್ಮ ಅನುಸಾರವಾಗಿ ಜೀವಿಸುವಾಗ ನೀವು ಒಂದೇ ಆಗಿರ್ತೀರ. ನೀವು ಶರೀರವಾಗಿ ನಿಮ್ಮ ಜ್ಞಾನದಲ್ಲಿ ಆಲೋಚನೆ ಮಾಡುವಾಗ, ದೇವರ ಆತ್ಮಿಕವಾಗಿ ಆಲೋಚನೆ ಮಾಡುವಾಗ, ನೀವು ಸಣ್ಣದನ್ನ ಕೇಳ್ತೀರಾ, ಆತನು ಬಹಳಷ್ಟು ದೊಡ್ಡದನ್ನ ಯೋಚಿಸ್ತಾ ಇರ್ತಾನೆ ನಿಮ್ಮ ಬಗ್ಗೆ. ಅದು ಅಜಗಜಾಂತರ ಅಥವಾ ಆಕಾಶಕ್ಕೂ ಭೂಮಿಗೂ ಎಷ್ಟು ಎತ್ತರ, ಎಷ್ಟು ವ್ಯತ್ಯಾಸವೋ ಅಷ್ಟು ವ್ಯತ್ಯಾಸವಿರ್ತದೆ ನೀವು ಕೇಳೋದಕ್ಕೂ, ದೇವರು ನಿಮ್ಮ ಬಗ್ಗೆ ಆಲೋಚನೆ ಮಾಡೋದಕ್ಕೂ. ಆಗಿರುವಾಗ ಅನೇಕ ವಿಚಾರಗಳಲ್ಲಿ ದೇವರು ಏನನ್ನ ಹೇಳ್ತಾನೆ ಎಂಬುದಾಗಿ ನೀವು ನಿರೀಕ್ಷೆ ಮಾಡಿ, ದೇವರ ಆತ್ಮನಿಗೆ ಬಿಟ್ಟು ಕೊಟ್ಟು, ಆತ್ಮನಿಗೆ ಏನನ್ನ ಹೇಳ್ತಾನೆ ಅದೇ ಪ್ರಕಾರ ನಾವು ಜೀವಿಸುವುದಾದರೆ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲಾಂದ್ರೆ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಶಾರೀರಿಕವಾಗಿ ಇದ್ದೇವೆ ಕರೆಕ್ಟೇ, ಆದರೆ ಆ ಶರೀರದಲ್ಲಿ ದೇವರಾತ್ಮನಿಗೆ ಅನುಸಾರವಾಗಿ ನಡೆಯುವಾಗ, ದೇವರಿಗೆ ನಮ್ಮ ಜೀವಿತವನ್ನು ಬಿಟ್ಟು ಕೊಡುವಾಗ, ಪವಿತ್ರಾತ್ಮನಿಗೆ ನಮ್ಮನ್ನು ನಾವು ಪೂರ್ತಿಯಾಗಿ ತಗ್ಗಿಸಿಕೊಂಡು ಬಿಟ್ಟು ಕೊಡುವಾಗ, ದೇವರ ಆತ್ಮನ ಕಾರ್ಯ ಮಾಡ್ತಾನೆ ನಿಮ್ಮ ಜೀವಿತದಲ್ಲಿ. ನಿಮ್ಮ ದೇಹ ದೇವರಿಗೆ ಗರ್ಭ ಗುಡಿಯಾಗಿದೆ. ನೀವು ನಿಮ್ಮ ಪ್ರಕಾರ ನಿಮಗೇನು ಅನಿಸುತ್ತೋ ಅದನ್ನು ಜೀವಿಸಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ನಿಮಗೆ. ಯಾಕೆಂದರೆ ನೀವು ದೇವರಿಗೆ ಸ್ವಕೀಯ ಪ್ರಜೆಗಳಾಗಿದ್ದೀರಾ, ದೇವರ ಮಕ್ಕಳಾಗಿದ್ದೀರಾ, ದೇವರ ಮಗನು, ದೇವರ ಮಗಳು ಆಗಿದ್ದೀರಾ. ಹಾಗಿರುವಾಗ ನೀವು ನಿಮ್ಮ ಪ್ರಕಾರ ಜೀವಿಸಲಿಕ್ಕೆ ಯಾವುದೇ ಅಧಿಕಾರವಿಲ್ಲ. ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನನ್ನ ಆತನ ಜೊತೆಯಲ್ಲಿ ಆತನ ಹಾಗೆ ಯೋಚಿಸ್ಲಿಕ್ಕೆ, ಆತನ ಹಾಗೆ ನಡೆಯಲಿಕ್ಕೆ, ಆತನ ಹಾಗೆ ಜೀವಿಸಲಿಕ್ಕೆ, ಆತನ ಹಾಗೆ ಮಾತಾಡಲಿಕ್ಕೆ, ಆತನ ಹಾಗೆ ಇದ್ದೇವೆ. ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ಮಣ್ಣಿನ ಗೊಂಬೆಯನ್ನೇ ಮಣ್ಣಿನ ಗೊಂಬೆ ಮಾಡಿ ಅದರಲ್ಲಿ ತನ್ನ ಆತ್ಮವನ್ನ ಊದಿದ. ಆ ಮೂಗಿನಲ್ಲಿ ತನ್ನ ಆತ್ಮವನ್ನ ಊದಿದ. ಆಗ ದೇವರ ಆತ್ಮ ಸ್ವರೂಪನು ಆತ್ಮವನ್ನು ಊದಿದ. ಆ ಗೊಂಬೆ ಆತ್ಮವಾಯಿತು. ಆತ್ಮವನ್ನು ಉಂಟು ಮಾಡ್ತದೆ ಹೊರತು ಶರೀರ ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ್ಮವನ್ನೇ ಸೃಷ್ಟಿ ಮಾಡಿತು. ಅಲ್ಲಿ ಶರೀರವನ್ನೇ ಸೃಷ್ಟಿ ಮಾಡ್ತದೆ. ಆಗಿರುವಾಗ ಶಾರೀರಿಕವಾಗಿ ಬಹು ಸಣ್ಣದಾಗಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಹೀಗಾಗಬೇಕು, ನಾನು ಆಗಾಗಬೇಕು ಎಂಬುದಾಗಿ ಯಾವಾಗಲೂ ಚಿಂತೆ ಮಾಡುವಂತಹ ವ್ಯಕ್ತಿ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ಆಲೋಚನೆ ಮಾಡುವಂತಹ ಲೆವೆಲ್ಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ನೀವು ಯಾವಾಗ ಆತ್ಮನ ಮಂಡಲಕ್ಕೆ ಬರ್ತಿರೋ, ಆತ್ಮನಿಗೆ ಅನುಗುಣವಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಿರೋ, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದು ನಿಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಆಗ ದೇವರು ನೀವು ಒಂದೇ ಆಗ್ತೀರಾ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ನೀವು ಕೂಡ ಆತ್ಮ ನಿಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದೆ. ನಿಮ್ಮನ್ನು ನೀವು ಬಿಟ್ಟು ಕೊಡುವಾಗ ದೇವರು ನಿಮ್ಮ ಮೂಲಕ ಚಲಿಸ್ತಾನೆ, ಪವಿತ್ರಾತ್ಮನು. ಆಗ ನೀವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ. ನೀವಿನ್ನೂ ಕೂಡ ಕೆಟ್ಟ ಭಾಷೆ, ಸುಳ್ಳು, ಬೇರೆಯವರ ಬಗ್ಗೆ ವ್ಯಂಗ್ಯ ಮಾಡೋದು, ಇದೆಲ್ಲವನ್ನು ನೀವು ಬಿಟ್ಟು ಬಿಡಬೇಕು. ಆಗ ದೇವರಾತ್ಮನು ನಿಮ್ಮಲ್ಲಿ ಚಲಿಸ್ತಾನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ.
ರಿಬಾ ಹೋಲದ ಶಹಿರಬ ಕಸ್ಸ ತಟಕರಬ ಇಂದ ಏಸುವಿನ ನಾಮದಲ್ಲಿ ಪವಿತ್ರಾತ್ಮನೆ, ಹೌದು, ಶರೀರ ಭಾವಾಧೀನರು, ದೇವರಿಗೆ ಮೆಚ್ಚುಗೆ ಆಗಿರಲಾರರು, ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ಯಾರೆಲ್ಲ ಶರೀರ ಅಥವಾ ಅವರ ಜ್ಞಾನ, ಅವರ ಬುದ್ಧಿ, ಅವರ ಇಂಟೆಲೆಕ್ಚುಯಲ್ ಜ್ಞಾನದ ಆಧಾರದ ಮೇಲೆ ಜೀವಿಸ್ತಾರೋ, ಟೆಕ್ನಿಕಲ್ ಪ್ರಕಾರ, ಪವಿತ್ರಾತ್ಮನವರು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಆತ್ಮನಿಗೆ ಅನುಗುಣವಾಗಿ ಆ ಲೆವೆಲ್ಗೆ ಬರಲಿಕ್ಕೆ ಸಹಾಯ ಮಾಡಪ್ಪ, ಆಶೀರ್ವದಿಸಪ್ಪ. ಅದ್ಭುತಗಳು ನಡೆಯಲಿ ಪವಿತ್ರ ಆತ್ಮನಿವರ ಜೀವಿತದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯಾದ ದೇವರೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.